ಕಳೆದ 2.5 ವರ್ಷಗಳ ಅವಧಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಯಾವುದೇ ಚಟುವಟಿಕೆಯನ್ನು ಮಾಡದಲೇ ಒಂದು ರೀತಿ ಕೋಮಾ ಪರಿಸ್ಥಿತಿನಲ್ಲಿ ಇವತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದೆ. ಆ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಆಗದಲೇ ಇರುವಂಥ ಒಬ್ಬ ವಿಫಲ ಸಚಿವ ಪದೇ ಪದೇ ಮಾಧ್ಯಮದ ಮುಂದೆ ಬಂದು ನಾನೊಬ್ಬ ಸಚಿವನಿದ್ದೇನೆ ಅಂತ ಹೇಳ್ಕೊಳ್ಬೇಕಾದ ಒಂದು ಅನಿವಾರ್ಯತೆ ಇದೆ. ಆ ಕಾರಣಕ್ಕೆ ಯಾವುದ್ಯಾವುದೋ ವಿಷಯಗಳನ್ನು ಪ್ರಸ್ತಾಪ ಮಾಡುವಂಥದ್ದು ಅವರಿಗೆ ಒಂದು ರೀತಿಯಾದಂಥ ಚಟ ಆಗಿ ಇವತ್ತು ಪರಿಣಮಿಸಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಇವತ್ತು 2.5 ವರ್ಷಗಳ ಅವಧಿಯಲ್ಲಿ ಏನು ಚಟುವಟಿಕೆ ಆಗಿದೆ? ಗ್ರಾಮೀಣ ರಸ್ತೆಗಳು ಏನಾದ್ರು ಹಿಂದಿ ಬಿದ್ದಿದ್ರೆ ಅದಕ್ಕೆ ಸಂಪೂರ್ಣ ಹೊಣೆ ಪ್ರಿಯಾಂಕೆ ಖರ್ಗೆ ಅವರೇ, ಬೇರೆ ಯಾರೂ ಅಲ್ಲ. 1 ಕಿಲೋಮೀಟರ್ ರಸ್ತೆಯನ್ನು ಮಾಡಲಿಕ್ಕಾಗಲಿಲ್ಲ, ಹೊಸ PDO ನೇಮಕ ಮಾಡಲಿಕ್ಕಾಗಲಿಲ್ಲ, ನಿವೇಶನ ಕೊಡ್ಲಿಕ್ಕಾಗಲಿಲ್ಲ, ಗ್ರಾಮ ಪಂಚಾಯತಿಗಳು ಅನುದಾನ ಕೊಡ್ಲಿಕ್ಕಾಗಲ್ಲ. ಇದ್ಯಾವುದನ್ನು ಮಾಡ್ಲಿಕ್ಕಾಗದೇ ಇರುವಂಥ ಒಬ್ಬ ನಾಲಾಯಕ ಸಚಿವ ಇವತ್ತು RSS ಅನ್ನ ಟೀಕೆ ಮಾಡುವಷ್ಟರ ಮಟ್ಟಿಗೆ ದಾಷ್ಟತನವನ್ನು ಇವತ್ತು ತೋರಿಸ್ತಾ ಇದ್ದಾರೆ. ತನ್ನ ಇಲಾಖೆಯಲ್ಲಿ ಏನನ್ನೂ ಹೇಳಲಿಕ್ಕೆ ಆಗದಲೇ ಇರುವಂಥ ಪರಿಸ್ಥಿತಿನಲ್ಲಿ ಅನಿವಾರ್ಯವಾಗಿ RSS ನ ಹೆಸರನ್ನು ತೆಗೆದುಕೊಂಡು ಬಂದರೆ ನಾನು ಪ್ರಚಾರ ಗಿಟ್ಟಿಸಬಹುದು ಅನ್ನುವಂಥ ಭಾವನೆಯಲ್ಲಿ ಅವರಿದ್ದಾರೆ. RSS ಈ ದೇಶದಲ್ಲಿ ರಾಷ್ಟ್ರ ನಿರ್ಮಾಣವನ್ನು ಮಾಡ್ತಾ ಇರುವಂಥ ಒಂದು ಸಂಸ್ಥೆ. RSS ಅಂತಂದ್ರೆ ಸೇವೆ, RSS ಅಂತಂದ್ರೆ ದೇಶಭಕ್ತಿ, RSS ಅಂತಂದ್ರೆ ಇದು ಶಿಸ್ತುಬದ್ಧ. ಇದು ಯಾವುದ ಅರಿವಿಲ್ಲದೆ ಇರುವಂತ ಒಬ್ಬ ಅಪ್ರಬುದ್ಧ ಸಚಿವ ಯಾರಾದರೂ ಕರ್ನಾಟಕದಲ್ಲಿ ಇದ್ರೆ ಅದು ಪ್ರಿಯಾಂಕಾ ಖರ್ಗೆ ಅವರು. ಇಂದಿರಾ ಗಾಂಧಿ ಅವರಿಗೆ ಎದುರಲಿಲ್ಲ ನಾವು, ನೆಹರು ಅವರಿಗೆ ಮಂಡಿ ಊರ್ಲಿಲ್ಲ. ಇವರಪ್ಪ ಹೋಮ್ ಮಿನಿಸ್ಟರ್ ಆದಾಗಲೇ RSS ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಇನ್ನು ಇವ್ರ ಕೈನಲ್ಲಿ RSS ಏನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ನಾನು ಅದಕ್ಕೆ ನೆನ್ನೆನೂ ಸ್ಪಷ್ಟ ಮಾಡಿದ್ದೇನೆ. ಪ್ರಿಯಾಂಕಾ ಖರ್ಗೆ ಅವರು ಶಾಶ್ವತ ಅಲ್ಲ, ಅವರ ಅಧಿಕಾರವೂ ಶಾಶ್ವತ ಅಲ್ಲ. RSS ಈ ದೇಶದಲ್ಲಿ ಶಾಶ್ವತ, RSS ನ ವಿಚಾರ ಈ ದೇಶದಲ್ಲಿ ಶಾಶ್ವತ. ಇದನ್ನ ಅರ್ಥ ಮಾಡ್ಕೊಳ್ಬೇಕೇ ವಿನ ತನ್ನ ಇಲಾಖೆನಲ್ಲಿ ಏನೋ ಮಾಡ್ಲಿಕ್ಕಾಗದೆ ಕೈಲಾಗದವನು ಏನೋ ಮಾಡಿದ್ದಾನೆ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರದ್ದಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು RSS ನ ಬಗ್ಗೆ ವಿನಾಕಾರಣ ಮಾತಾಡೋದನ್ನು ಬಿಟ್ಟು ಒಂದು ಒಳ್ಳೆಯ ಆಡಳಿತವನ್ನ ಕರ್ನಾಟಕದಲ್ಲಿ ನಡೆಸಬೇಕಾಗಿದೆ. ಇವತ್ತು ಉಪಮುಖ್ಯಮಂತ್ರಿಗಳಾಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ, ಉಳಿದಂತ ಇಡೀ ಸಚಿವ ಸಂಪುಟ ಕರ್ನಾಟಕದ ಅಭಿವೃದ್ಧಿ ಹೇಗಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನೇ ಮಾಡ್ಲಿಕ್ಕೆ ಅವ್ರು ತಯಾರಿಲ್ಲ. ಅನಗತ್ಯವಾಗಿ ಯಾವುದ್ಯಾವುದೋ ವಿವಾದಗಳನ್ನು ಹೇಳ್ಕೊಂಡು ಅವರ 80% ಭ್ರಷ್ಟಾಚಾರವನ್ನ ಮರೆಮಾಚಲಿಕ್ಕೋಸ್ಕರ, ಅಭಿವೃದ್ಧಿಯನ್ನ ಕಾಣದೇ ಇರುವಂತ ಕರ್ನಾಟಕದ ಪರಿಸ್ಥಿತಿಯನ್ನ ಮರೆಮಾಚಲಿಕ್ಕೋಸ್ಕರ ಇನ್ಯಾವುದಾವುದೋ ವಿಷಯಗಳನ್ನ ಹೇಳ್ಕೊಂಡು ಬಂದು ಜನರ ದಿಕ್ಕನ್ನು ತಪ್ಪಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೇನೆ, ನಾನು ಮುಖ್ಯಮಂತ್ರಿ ಆಗ್ತೇನೋ ಇನ್ಯಾರೋ ಮುಖ್ಯಮಂತ್ರಿ ಆಗ್ತೇನೆ, ಈ ವಾದ ವಿವಾದಗಳನ್ನ ಕೊನೆಗಾಣಿಸಿ ಒಂದು ಒಳ್ಳೆಯ ಆಡಳಿತವನ್ನ ಕರ್ನಾಟಕದಲ್ಲಿ ಕೊಡಿ ಅಂತೇಳಿ ಜನ ಅಪೇಕ್ಷೆಯನ್ನು ಪಡ್ತಾ ಇದ್ದಾರೆ. ಗೊತ್ತಿಲ್ಲ, ನಾನು ನವೆಂಬರ್ನ ಕ್ರಾಂತಿ ಜನರಿಗೆ ಒಳ್ಳೇದಾಗಲಿ ಅಂತ ಆಶಿಸ್ತಾರೆ. ಮತ್ತು ಅವರ ಒಳಗೆ 10 ಪಂಗಡಗಳಾಗಿ ಇವತ್ತು ಕಾಂಗ್ರೆಸ್ ಹೊಡೆದೋಗಿದೆ. ಇವತ್ತು ಪರಮೇಶ್ವರ್ ಅವರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ದೀನಿ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅಧಿಕಾರವನ್ನು ಬಿಡ್ತಾರೋ, ಹೈಕಮಾಂಡಿನ ಮಾತಿಗೆ ಅವರು ತಿರಸ್ಕಾರ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಒಟ್ಟಾರೆ ನವೆಂಬರ್ನಲ್ಲಿ ಆಗುವಂಥ ಬದಲಾವಣೆಗಳೇನಿದೆ ಅನ್ನೋದನ್ನ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಬಗ್ಗೆ ನನಗೆ ಅನುಕಂಪ ಬರಲಿಕ್ಕೆ ಪ್ರಾರಂಭ ಆಗಿದೆ.